ಏ ಬೇಗ ಆಕೆ ಏನಂತಿ. ನೋಡ್ದೇನವ ಗೆಲುವು ನಮ್ದೇಯ ಅಂತ ಹೆಂಗಾಡ್ತಾವ್ರೆ. ಜನರೆಲ್ಲ ಅದನ್ನೇ ಕೂಗ್ತಿರ್ಬೇಕಾದ್ರೆ ವಿಶ್ವಾಸ ಬರ್ದೇ ಇರ್ತದೆ. ಮಾತಾಡ್ತಾ ಇರೋದು ಬಾಯಿ ಚಿತ್ರ, ಓಟ್ ಹಾಕಿರೋದು ಕೈ. ಅದೇ ಕೈನ ಆ ಬೆಟ್ಟಯ್ಯ ಬೆಚ್ಚಗ್ ಮಾಡವನೆ. ಆ ನಿಯತ್ತಿಗಾದ್ರುವ ಅವನ್ಗೆ ಓಟ್ ಹಾಕೋದು ಹೊಸಿವತ್ತು. ನ್ಯೂಸ್ ನೋಡು. ಅಯ್ಯ ಎಣಿಕೆ ತೋರ್ಸದನ್ನಾಕೆ. ಬಂತು ನೋಡು ಅಮ್ಮಮ್ಮ. ಮತಯಂತ್ರಗಳನ್ನ ತೆರೆಯುವ ಕಾರ್ಯ ಪೂರ್ಣ. ರಾಜ್ಯದ 224 ಕ್ಷೇತ್ರಗಳಲ್ಲಿ ಮತ ಎಣಿಕೆ ಆರಂಭ. ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ಅಂಚೆ ಮತಗಳ ಪ್ರಾಬಲ್ಯ. ಎಕ್ಸಿಟ್ ಪೋಲ್ಗಳ ಫಲಿತಾಂಶಗಳು ನಿಜವಾಗುತ್ತಾ? ಎಣಿಕೆ ಕೇಂದ್ರಗಳಲ್ಲಿ ಪೊಲೀಸರ ಬಿಗಿ ಭದ್ರತಾ ಕ್ರಮ. ಬ್ರೇಕಿಂಗ್ ನ್ಯೂಸ್. ಇವತ್ತು ರಾಜ್ಯದಾದ್ಯಂತ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅದರಲ್ಲೂ ಎಲ್ಲರ ಗಮನ ಎಸ್ಟಿಪುರ ವಿಧಾನಸಭಾ ಕ್ಷೇತ್ರದ ಕಡೆ ನೆಟ್ಟಿದೆ. ಏ ನೀವ್ಯಾಕಲ್ಲಿ ನಿಂತೀರಿ? ಬಂದ್ ಕುತ್ಕೊಂಡ್ ನೋಡಿ. ಅತ್ತೆ, ನಂಗೆ ಯಾಕೋ ಸ್ಯಾನ ತಲೆ ನೈತಾದೆ. ಹೊಸಿವತ್ ಮಲಗಿರ್ತೀನಿ, ಘೋಷಣೆ ಮಾಡೋ ಟೈಮ್ಗೆ ಬಂದ್ಬಿಡ್ತೀನಿ ಕಂಬಿಡಿ. ಆಹಾ ಅವನ್ ಸೆರೆ ಹಿಡ್ಕೊಂಡ್ಬಿಟ್ಟು ಇವಳು ಹೊಂಟೋದ್ಲು. ಏ ನೀವ್ಯಾಕೆ ನಿಂತಿದ್ದೀರಿ? ಮೋನ, ಸಾವಿತ್ರಿ ಕೂತ್ಕೊಂಡ್ ನೋಡಿ. ಅಮ್ಮಮ್ಮ, ಈ ಕಿತ ಮಾವಯ್ಯನ ಗೆಲ್ಲೋದು. ನಾನ್ 10,000 ಬಾಜಿ ಕಟ್ತೀನಿ, ಯಾರಾದ್ರೂ ಕಟ್ತೀರಾ? ಆ ನನ್ನ ಮಗನ ವಿರುದ್ಧ ಅದ್ಯಾರು ಬಾಜಿ ಕಟ್ಟಕ್ ಬಂದಾರು ಅಂತೀನಿ. ಸುಮ್ಕೆ ನೋಡೆ. ಅಪ್ಪ ದ್ಯಾವ್ರೆ, ನಮ್ಮ ಮಾವಯ್ಯ ಹೆಚ್ಚಿನ ಲೀಡಲ್ಲಿ ಗೆಲ್ಲೋ ತರ ಮಾಡಪ್ಪ. ಲೋ ಅಂಟಮ್ಮ, ಯಾರಲ್ಲ ಠೇವಣಿ ಕಳ್ಕೊಳ್ಳೋದು? ಯಾರ್ ಗೆಲ್ತಾರೆ ಅಂತ ಜನ ಆಗ್ಲೇ ತೀರ್ಮಾನ ಮಾಡಿ ತೀರ್ಪು ಕೊಟ್ಟಾಗೋಗದೆ. ಇನ್ನೇನಿದ್ರು ಅನೌನ್ಸ್ ಮಾಡೋದು ಆಟೆ. ಗೆದ್ರೆ ಪಟಾಕಿ ಹೊಡೀರಿ, ಸೋತ್ರೆ ಗೆದ್ದವ್ರಿಗೆ ಶುಭಾಶಯ ಹೇಳಿ ಅಟ್ಟಿ ಕಡಿಕ್ ಹೋಯ್ತಾ ಇರಿ. ಅದನ್ ಬಿಟ್ಟು ಈ ತರ ಏನಾರ ತರಲೆ ಮಾತುಗಳು ಆಡಿದ್ರು ಇಲ್ಲಿ ನಡೆಯೋದೇ ಬೇರೆ. ಹುಷಾರ್. ಏಯ್, ಯಾರು ಏನು ಮಾತಾಡ್ಬಿಡಿ, ಸುಮ್ಕಿದ್ ಬಿಡಿ. ಆಗ ಭದ್ರ, ನೀನು ಕೊಟ್ಲೆ ಒಳಗೋಗಿ ಹೊಸಿ ನೋಡ್ಕೊ ಹೋಗಿ. ಸರಿಯಪ್ಪ. ಒಳ್ಳೆ ಕೆಲಸ ಮಾಡ್ದೆ ಕಣಣ್ಣ. ಇವ್ರುಗಳೆಲ್ಲ ಏನಾರು ಮಾತಾಡಿ ಅವನ್ ಕೋಪ ಮಾಡ್ಕೊಂಡು ಏನಾರು ಹೆಚ್ಚು ಕಡಿಮೆ ಆದ್ರೆ ಕಷ್ಟ. ಬೆಟ್ಟಯ್ಯ, ಯಾವಾಗ ನಿನ್ ಮೇಲೆ ನಂಬಿಕೆ ಕಳ್ಕೊಂಡು ದುಡ್ಡಿನ ಬಲದಿಂದ ಗೆಲ್ತೀನಿ ಅನ್ಕೊಂಡ್ಯೋ ಆವಾಗ್ಲೇ ನೀನ್ ಸೋತೋದೆ. ನಿನ್ ಬೆಂಬಲಿಗರಿಗೆ ತೆಪ್ಪಗಿರ ಕೇಳು. ಗೋವಿಂದು, ಜನ ಯಾರನ್ನ ಗೆಲ್ಲಿಸ್ತಾರೆ, ಯಾರನ್ನ ಸೋಲಿಸ್ತಾರೆ ಅಂತ ನೋಡವ ಇರೋ. ಗೋವಿಂದ, ಈಗ ಯಾಕದೆಲ್ಲವಾ? ನಿಂತ್ಕೊ ನಿಂತ್ಕೊ. ಅಪ್ಪಯ್ಯ, ಪೋಸ್ಟಲ್ ವೋಟಿಂಗ್ ಎಣಿಕೆ ಮುಗೀತು. ಅದ್ರಲ್ಲಿ ನಾವೇ ಲೀಡಿಂಗು. ಇದೀಗ ಎಸ್ಟಿಪುರ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಭರದಿಂದ ಸಾಗ್ತಾ ಇತ್ತು. ಅದರಲ್ಲೂ ಅಂಚೆ ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ಅದರಲ್ಲಿ ಶಿವರಾಮೇಗೌಡರು ಬರೋಬ್ಬರಿ 1,500 ಮತಗಳ ಅಂತರದಿಂದ ತಮ್ಮ ಪ್ರತಿಸ್ಪರ್ಧಿ ಬೆಟ್ಟಯ್ಯ ಅವರಿಗಿಂತ ಮುಂದಿದ್ದಾರೆ.
ಲೇ ಚಿತ್ರ, ಈಶ್ವರಿ, ಬಿರ್ನೆ ಬರ್ರೆ, ನನ್ ಮಗ ಮುಂದೆ ಅವನೇ ಅಂತ ಹೇಳ್ತಾವ್ರೆ, ಬನ್ನಿ. ಮೊದಲನೇ ಸುತ್ತಿನ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು ಶಿವರಾಮೇಗೌಡರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಬೆಟ್ಟೇಗೌಡರಿಗಿಂತ ಸುಮಾರು 10,000 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಏನಣ್ಣ ಇದು ಹಿಂಗಾಯ್ತಾ ಇದೆ? ಲೇ ಇದಿನ್ನು ದೇವಲಾಪುರದ ರಿಸಲ್ಟ್ ಕಂಡ, ನಮ್ ಹೋಬಳಿ ರಿಸಲ್ಟ್ ಎಲ್ಲ ಬರುತ್ತೆ, ಸ್ವಲ್ಪ ಕಾಯ್ಲ. ಇದೀಗ ಎರಡನೇ ಸುತ್ತಿನ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಎಸ್ಟಿಪುರದಲ್ಲಿ ಪೂರ್ಣಗೊಂಡಿತು. ಇದರಲ್ಲಿ ಶಿವರಾಮೇಗೌಡರು ಬರೋಬ್ಬರಿ 15,000 ಮತಗಳ ಅಂತರದಿಂದ ಮುಂದಿದ್ದಾರೆ. ಪ್ರತಿ ಸುತ್ತಿನಲ್ಲೂ ಕೂಡ ಶಿವರಾಮೇಗೌಡರು ತಮ್ಮ ಲೀಡ್ ನ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಲೇ ಸಾವಿತ್ರಿ, ನನ್ ಮಗ ಗೆಲ್ಲೋದ್ರಲ್ಲಿ ಯಾವ ಅನುಮಾನನೇ ಇಲ್ಲ ಕಣಂತೆ. ನೀನ್ ಹೋಗಿ ಸಿಹಿ ತಗೊಂಬ. ಸರಿ ಕಣವ. ಮೂರನೇ ಸುತ್ತಿನ ಮತ ಎಣಿಕೆಯಲ್ಲಿ ಶಿವರಾಮೇಗೌಡರು ಸುಮಾರು 35,000 ಮತಗಳಿಂದ ಮುನ್ನಡೆಯಲಿದ್ದಾರೆ. ಅಣ್ಣ ಎಲ್ಲ ಮುಗೀತು ಕತೆ, ನಡೀರಿ. ಬಾಯಿ ಮುಚ್ಕೊಂಡು ನಿಂತ್ಲ, ಮೊದ್ಲು ಉರಿತಾ ಇದೆ, ನೀನ್ ಬೇರೆ ಕಡ್ಡಿ ಅಲಾಡ್ಸ್ಬೇಡ. ಐದನೇ ಸುತ್ತಿನ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು ಶಿವರಾಮೇಗೌಡರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಬೆಟ್ಟೇಗೌಡರಿಗಿಂತ ಸುಮಾರು 65,000 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಅಡ್ವಾನ್ಸ್ ಕಂಗ್ರಾಚುಲೇಷನ್ ಗೌಡ್ರೆ. ಇನ್ನು ನಿಮ್ಮನ್ನ ಸೋಲ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಿಡಿ. ಅನೌನ್ಸ್ ಆಗ್ಬೇಕು ರಿಸಲ್ಟ್ ಅಷ್ಟೇ. ಅವ್ವ, ಮಾವಯ್ಯ ಗೆದ್ದಾಯ್ತು, ಬಿರ್ನೆ ಬಾರವಾ. ಬಂದೆ ಕಣವ, ಬಂದೆ. ಏ ಈಶ್ವರಿ, ಚಿತ್ರ, ನೀವ್ ಯಾಕೆ ಅಲ್ಲಿ ನಿಂತಿದ್ದೀರಿ? ಬಂದ್ ಕೂತ್ಕೊಳ್ಳಿ. ಅಯ್ಯೋ ಇರಿ ಅತ್ತೆ, ಇಲ್ಲೇ ಕಾಣಿಸ್ತಾ ಇದೆ. ಅಪ್ಪಯ್ಯ, ನೀನ್ ಗೆದ್ಬಿಟ್ಟೆ. ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಶಿವರಾಮೇಗೌಡರು ತಮ್ಮ ಪ್ರತಿಸ್ಪರ್ಧಿ ಬೆಟ್ಟಯ್ಯ ಅವರ ವಿರುದ್ಧ ಬರೋಬ್ಬರಿ 1,35,000 ಮತಗಳ ಅಂತರದಿಂದ ಭರ್ಜರಿಯಾದ ಜಯ ಸಾಧಿಸಿದ್ದಾರೆ. ಶಿವರಾಮೇಗೌಡರ ವಿರುದ್ಧ ಪ್ರತಿಸ್ಪರ್ಧಿಸಿದ್ದ ಬೆಟ್ಟಯ್ಯ ಅವರು ಠೇವಣಿ ಕಳೆದುಕೊಂಡು ಹೀನಾಯವಾಗಿ ಸೋಲು ಅನುಭವಿಸಿದ್ದಾರೆ. ನನ್ ಮಗ ಗೆದ್ದು ಬಿಟ್ಟ ಕಣ್ರೆ, ಸಾಧಿಸ್ಬಿಟ್ಟ. ಏ ಸಾವಿತ್ರಿ, ಸೀ ತಗೊಂಡ್ ಬಿರ್ನೆ ಬಾರೆ.
ವಿದ್ಯಾ, ನಿನ್ ಶ್ರಮಕ್ಕೆ ಪ್ರತಿಫಲ ಸಿಕ್ಬಿಡ್ತು. ಇದು ಮಾವಯ್ಯನ್ ಒಳ್ಳೆತನಕ್ಕೆ ಪ್ರಾಮಾಣಿಕತೆಗೆ ಸಿಕ್ಕಿರೋ ಗೆಲುವು ಚಂಪಾ. ಅಮ್ಮಮ್ಮ, ನನ್ಗಾಯ್ತಿರೋ ಖುಷಿಗೆ ಡಾನ್ಸ್ ಮಾಡ್ಬೇಕು ಅನ್ಸ್ತೈತಮ್ಮಮ್ಮ. ಅದಕ್ಕೇನಂತೆ, ನೀನ್ ಕುಣಿ, ನಿನ್ ಜೊತೆ ನಾನು ಕುಣಿತೀನಿ. ಅವ ಸ್ವೀಟ್ ತಗೊಳ್ಳವ, ಮೊದಲು ಹೇಳ್ತೀನಿ. ಈಶ್ವರಿ, ನನ್ ಮಗ ಗೆದ್ಬಿಟ್ಟ ಕಣೆ, ತಗೋ ಸಿಹಿ ತಿನ್ನು. ನೀನಕ್ಕೆ ಹಿಂಗ್ ನಿಂತಿದ್ಯಾ? ಗೆದ್ದಿರೋದು ನಿನ್ ದೊಡ್ಡಪ್ಪ. ನಗ್ತಾ ನಗ್ತಾ ಸಿಹಿ ತಿನ್ನು. ತಗೊಳ್ಳಿ, ನೀವಿಬ್ರು ಸಿಹಿ ತಿನ್ನಿ. ತಗೊಳ್ಳಿ, ಬಾಯಲ್ಲಿ ಇಟ್ಕೊಳ್ಳಿ. ತಗೊಳ್ಳಿ. ಎಲ್ರು ಬನ್ನಿ, ಎಲ್ರು ಒಟ್ಟಿಗೆ ಸೇರಿ ಕುಣಿಯೋಣಂತೆ. ಬನ್ನಿ ಬನ್ನಿ ಬರ್ರೆ. ಗೌಡ್ರೆ, ನೀವು ನಡೀರಿ, 1-2 ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಬಹುಮತದಿಂದ ಜಯಗಳಿಸಿದೀರಾ. ಮೊದಲನೇದಾಗಿ ಶುಭಾಶಯಗಳು ಶಿವರಾಮೇಗೌಡ್ರೆ. ನಮಗೂ ಅಷ್ಟೇ, ಧನ್ಯವಾದಗಳು. ಸರ್, ನಿಮ್ ಗೆಲುವಿನ ಬಗ್ಗೆ ಫಸ್ಟ್ ರಿಯಾಕ್ಷನ್? ಇದು ನನ್ನ ಗೆಲುವಲ್ಲ, ನನ್ನ ಕ್ಷೇತ್ರದ ಜನರ ಗೆಲುವು, ಪ್ರಜಾಪ್ರಭುತ್ವದ ಗೆಲುವು. ಈ ನನ್ನ ಗೆಲುವಿಗೋಸ್ಕರ ನನ್ನ ನಾಯಕರು, ಮುಖಂಡರು, ಕ್ಷೇತ್ರದ ಕಾರ್ಯಕರ್ತರು, ಕ್ಷೇತ್ರದ ಜನಗಳು ಹಾಗೂ ನನ್ನ ಕುಟುಂಬದವರು ಶಾನೆ ಶ್ರಮ ಪಟ್ಟವ್ರೆ. ಹಾಗಾಗಿ ಈ ನನ್ನ ಗೆಲುವನ್ನ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನೋಡ್ರೆ, ಆದಷ್ಟು ಬೇಗ ಮಂತ್ರಿಮಂಡಲ ಪುನರ್ರಚನೆ ಆಗೋ ಸುದ್ದಿ ಇದೆ. ಮಂತ್ರಿ ಆಗೋ ನಿರೀಕ್ಷೆಯಲ್ಲಿ ಏನಾದ್ರು ಇದ್ದೀರಾ? ಅದ್ರ ಬಗ್ಗೆ ನಮ್ಮ ಪಕ್ಷದ ವರಿಷ್ಠರು, ನಮ್ಮ ನಾಯಕರು ತೀರ್ಮಾನ ತಗೋತಾರೆ. ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಗೌಡ್ರೆ, ಎಲೆಕ್ಷನ್ಗೆ 3 ದಿನ ಮೊದಲು ನಿಮ್ ಬಗ್ಗೆ ಕ್ಷೇತ್ರ ತುಂಬಾ ಅಪಪ್ರಚಾರ ಆಗಿತ್ತು. ಅವಾಗ ನಿಮ್ಮ ಸೊಸೆ ನಿಮ್ಮ ಪರವಾಗಿ ಪ್ರಚಾರ ಮಾಡಿದ್ರಿಂದಾನೇ ಇಷ್ಟು ಮಟ್ಟದ ಗೆಲುವು ಸಾಧಿಸಕ್ಕಾಗಿತ್ತು ಅಂತ ಜನ ಮಾತಾಡ್ತಾ ಇದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಗೆಲುವಿಗಾಗಿ ಯಾರೆಲ್ಲ ಶ್ರಮ ಪಟ್ಟಿದರೋ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಸರಿ, ನಾನೇ ನೋಡ್ತೀನಿ. ಗೌಡ್ರೆ, ಇನ್ನೊಂದೆರಡು ಪ್ರಶ್ನೆ ಇದೆ. ನೋಡಿ, ಕಾರ್ಯಕರ್ತರೆಲ್ಲರೂ ಕಾಯ್ತಾವ್ರೆ. ನಿಮ್ ಕುಟೆ ಇನ್ನೊಂದ್ಕಿತ ಮಾತಾಡ್ತಾರೆ, ದಯವಿಟ್ಟು ನಮ್ಗೆ ಕ್ಷಮಿಸಿ, ಆಯ್ತಾ? ಬೀಗ್ರೆ, ನೀವು ಗೆದ್ದದ್ದು ಸಾರೇ ಸಂತೋಷ ಆಗೋಯ್ತು. ನಾ ಮೊದ್ಲೇ ಹೇಳಿದ್ದೆ ನೀವು ಗೆದ್ದೇ ಗೆಲ್ತೀರಿ ಅಂತ. ಹಂಗೆ ಗೆದ್ದು ಬಿಟ್ರಿ. ನೀವು ಗೆದ್ದಿರೋ ಖುಷಿಗೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಶುಭಾಶಯ ಬೀಗ್ರೆ. ಈಟೆ ಅಲ್ಲ ಬೀಗ್ರೆ, ನೀವು ಆದಷ್ಟು ಬೇಗ ಮಂತ್ರಿ ಆಯ್ತೀರಿ. MLA ಶಿವರಾಮೇಗೌಡ್ರಿಗೆ, ಬಡವರ ಬಂಧು ಶಿವರಾಮೇಗೌಡ್ರಿಗೆ ಜೈ.
ಕಲಿಯುಗ ಕರ್ಣ ಶಿವರಾಮೇಗೌಡ್ರಿಗೆ, ಕೊಡುಗೈ ದಾನಿ ಶಿವರಾಮೇಗೌಡ್ರಿಗೆ, ಭವಿಷ್ಯದ ಮಂತ್ರಿ ಶಿವರಾಮೇಗೌಡ್ರಿಗೆ. ಏನ್ಲ ಗೋವಿಂದ, ಇವನ್ ಮನ್ಸಿಗೆ ಬಂದಂಗೆಲ್ಲ ಕೂಗ್ತಾವನಲ್ಲ. ಅವನ ಬಗ್ಗೆ ಗೊತ್ತಿರೋದೇ ಅಲ್ವಣ್ಣ, ಹೊಸಿ ಅತಿಯಾಗಿ ಆಡ್ತಾವನೆ. ಅವ್ನ್ ಏನ್ ಬೇಕಾದ್ರೆ ಅನ್ಕೊಳ್ಳಿ, ಸುಮ್ನೆ ಕೈ ಮುಗ್ದಂಗ್ ಮಾಡಿ ನಡಿ ಹೋಗುವ. ನೀನ್ ಹೇಳ್ದಂಗೆ ನಿಮ್ ಬೀಗ್ರು ಭರ್ಜರಿಗೆ ಗೆದ್ಬಿಟ್ರು. ಬರೀ ಗೆದ್ದಿರೋದಷ್ಟೇ ಅಲ್ಲ ಕಂಡ್ಲಾ, ಇತಿಹಾಸ ನಿರ್ಮಿಸ್ಬಿಟ್ರು. ಇದೇ ಕುಸಿಲಿ ಅದೆಷ್ಟು ಟೀ ಕುಡಿತೀಯ ಕುಡಿ ಬಾ, ಅದೆಷ್ಟು ಬಜ್ಜಿ ತಿಂತೀಯ ತಿನ್ನು ಬಾ, ಬಿಲ್ನ ನಾನೇ ಕೊಡ್ತೀನಿ. ಅವ್ವ, ಆಗ್ಲೆಯ ಜನ ದೊಡ್ಡಪ್ಪನ್ ಸೋಲನ್ನ ಮತಯಂತ್ರದೊಳಗೆ ಬರ್ದ್ಬಿಟ್ಟವ್ರೆ ಅಂತ ಹೇಳಿದ್ದೆ. ಈ ಜನಕ್ಕೆ ನೀಯತ್ತು ಅನ್ನೋದಿಲ್ಲ ಕಣೆ. ಆ ಬೆಟ್ಟ ಇಂತವ ಕಾಸಿಸ್ಕೊಂಡವ್ರೆ, ಅದಕ್ಕಾದ್ರೂ ಅವನಿಗೆ ಓಟ್ ಹಾಕ್ಬೇಕು ತಾನೆ. ಅವ್ವ, ಜನ ಈಗ ಬುದ್ಧಿವಂತರಾಗ್ಬಿಟ್ಟವ್ರ ಕಣವ. ಹಣಕ್ಕಿಂತ ಪ್ರಾಮಾಣಿಕವಾಗಿ ಯಾರಿರ್ತಾರೋ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟವ್ರೆ. ಒಟ್ನಲ್ಲಿ ಪ್ರಾಮಾಣಿಕತೆ ಮುಂದ್ಗುಟೆ ದುಡ್ಡು ಏನು ನಡಿಯಕ್ಕಿಲ್ಲ ಕಣವ. ಲೇ ಚಿತ್ರ, ನಿಜ ಹೇಳ್ಬಿಡ, ನೀನ್ ನನ್ ಕಡೆನಾ ಆ ಶಿವರಾಮೇಗೌಡನ್ ಕಡೆನಾ? ಪೆದ್ದಾಗಿ ಶಿವರಾಮೇಗೌಡನ್ ಏನಾದ್ರು ಓಟ್ ಹಾಕ್ಬಿಟ್ಟೇನೆ? ಇಲ್ಲ ಕಣವ. ನನ್ನ ಗೆಲುವಿಗೆ ಕಾರಣ ಆಗಿ ನನ್ನ ಜೊತೆಲಿ ನಿಂತ್ಕೊಂಡಿದ್ದ ನಿಮ್ಗೆಲ್ರಿಗೂ ಧನ್ಯವಾದಗಳು. ನಿಮ್ ಋಣನ ನಾನು ಈ ಜನ್ಮದಾಗ ತೀರ್ಸಕ್ ಆಗಕ್ಕಿಲ್ಲ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಖಂಡಿತವಾಗ್ಲೂ ಉಳಿಸ್ಕೋತೀನಿ. ಗೋವಿಂದ, ಆಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೇನು ವ್ಯವಸ್ಥೆ ಬೇಕೋ ಮಾಡ್ಕೋಗಿ. ಕೊಟ್ಲೆ ಎಲ್ರನ್ನೂ ಊಟಕ್ಕೆ ಕರ್ಕೊಂಡು ಹೋಗು. ಎಲ್ಲ ವ್ಯವಸ್ಥೆ ಆಗಯ್ಯ, ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ. ಬನ್ನಿ ಅಣ್ಣ. ನಂಗ್ ಸ್ಯಾನೆ ಖುಷಿ ಆಯ್ತು ಕಣ್ಲ ಮಗ. ನಿನ್ ನಂಬಿದ ಜನ ನಿನ್ ಕೈ ಬಿಡ್ಲಿಲ್ಲ. ಅವ ನನ್ಗೆ ಆಶೀರ್ವಾದ ಮಾಡು. ನಿಂಗಿನ್ನೂ ಹೆಚ್ಚಿನ ಮಟ್ಟದ ಯಶಸ್ಸು ಸಿಗ್ಲಿ ಮಗ. ಮೋನಾ, ಮಕ ಯಾಕೆ ನಡ್ಕೊಂಡ್ ನಿಂತಿದ್ಯಾ? ಹೋಗಿ ಆರ್ತಿ ತಟ್ಟೆ ತಗೊಂಬಾ. ಸರಿಯತ್ತೆ ವಿನಂತಿ ಬಾ.